ಅದೇ ರೈತರು ಸಲ ಕಳಿಸೋ ಅಂತಂದ್ರೆ
ಸವಿ ಹೇಳುವ ಹೇಳಿ ಇಂದ ಹೇಳು. ಹಾಂ ಹೌದಾ ಏಕೆ ಇಲ್ಲ ಇಲ್ಲ ಕಾರ್ಡ್ ತಿಳ್ಕೊಂಡಿಗೆ ಕೂಡ ಚೆನ್ನಾಗಿರ್ತಾರೆ ಹೋಗಿದ್ರೆ 1,00,000ಕ್ಕೆ 1,00,000ಕ್ಕೆ 9 ಲಕ್ಷಕ್ಕೆ ಬಿಡ್ತಾರಲ್ಲ 1 ಲಕ್ಷಕ್ಕೆ ಬಾಮ ಕೆಳಗಡೆ ಹಾಕಿದ್ರೆ ಮೇಡಮ್ ನೀನು ಬಾಯಿ ಕೆಳಗಡೆ ಹಾಕು
ಏನು ಕಳಿಸ್ಬಿಡ ತಲೆ ಕೆಡ್ಸ್ಕೊಬೇಡ ಕಳಿಸ್ಬಿಡ ತಲೆ ಕೆಡ್ಸ್ಕೊಬೇಡ ನೀನು ಕಳ್ಸಪ್ಪ ಕೋವಿಡ್ಗೆಲ್ಲ ಒದ್ದು ಎಲ್ಲ ಮಾಡಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಅಂತ ಕರ್ಕೊಂಡಿದ್ದೆ. ಹಂಗ್ ಕರ್ಕೊಂಡಿರೋದು ಆ ತರ ಪರಿಸ್ಥಿತಿ ಮಾಡಿ. ಏನೋ ಒಂದು ಗೊತ್ತಾಗಲ್ಲ, ಯಾರು ನಂಬೇಕು ಯಾರನ್ನ ಬಿಡ್ಬೇಕು ಗೊತ್ತಾಗಲ್ಲ. ಬಹಳ ಕಷ್ಟ ನಮಗೂ ಬಡ್ಡಿ ಯಾವಾರದಲ್ಲಿ ಮತ್ತೆ ಮಾಡಲ್ವ ಇದ್ನಾ? ಅದೇ ನೀವ್ ಬಂದ್ರೆ ಮಾಡ್ಬೋದು. ಇದನ್ನ ಕ್ಲಿಯರ್ ಆಗಿ ಎಷ್ಟು ದಿನ ಬೇಕು? ಈ ಫೋನ್ ನನ್ನ ಹತ್ರ ಇದೆ. ಯಾರ್ದು? ಅವ್ಳ ಫೋನ್ ಅದೇ ಕೆಲ್ಸಕ್ಕೆ ಹಿಡಿದಿಲ್ಲ ಫೋನು ನನ್ನ ಹತ್ರ ಇದೆ. ಈಗ ನಾನೇನ್ ಮಾಡಿದ್ರು ಕಸ್ಟಮರ್ ಎಲ್ಲ ಅವರೇ ಫೋನ್ ಮಾಡ್ತಾರೆ. ಈಗ ನಾವ್ ಏನ್ ಮಾಡ್ಕೊಂಡ್ರ ಮಾಡ್ಕೋತ ಇನ್ನೇನ್ ಮಾಡ್ತಿ? ನೀ ಬತ್ತೀಯಾ? ಮತ್ತೆ ಇದೆಲ್ಲ ಕ್ಲಿಯರ್ ಮಾಡ್ಕೋ. ಸರಿ ಬಿಡಿ, ಎಲ್ಲ ಕ್ಲಿಯರ್ ಮಾಡ್ಕೊಂಡೆ. ಕ್ಲಿಯರ್ ಮಾಡ್ಕೊಂಡು ನೋಡು ಮನೆ ನಾ ಚೆನ್ನಾಗಿರೋದು ಅಂತ ಮಾಡ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಮಾಡೋಣ. ಸರಿನಾ? ಅದರಿಂದ ಮಜೆ ಹೇಗಿದ್ದರು. ಇದೇ ಕಾಲು ಹಿರಿದೀನಿ ತಡಿ ಎತ್ತು ನಿನ್ ಮಗ ಇರ್ಬೇಕು. ವಿಜಯ್ ಮಹೇಶು ತುಂಬಾ ಜನ ಅವ್ರೆ. ಮಾದೇವಣ ಅಲ್ಲಿ ಕೋಂಪನಗರದಲ್ಲಿ ಇಲ್ಲಿ ಸುಮಾರು ಜನ ಅಂಕಲ್ ತಗೊಂಡ್ ಬರ್ತಿಲ್ಲ. ಆಯ್ತು, ರೂಮಲ್ಲಿ ಏನು ಮಾಡಲ್ಲ, ಏನು ಮಾಡಲ್ಲ, ಏನು ಮಾಡಲ್ಲ ರೂಮಲ್ಲಿ ಹೋಗಿ ಏನು ಮಾಡಲ್ಲ ಕಣ, ಹೋಗಿ ಏನು ಮಾಡಲ್ಲ. ಇರೋದು ಇರಿ 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 ಅಲ್ಲಿ ಇರ್ರಿ ಇರ್ರಿ. ದೂರ ಕೊಡಕ್ಕೆ ಇಲ್ಲಿ ಬಂದು ನಮ್ಮ ಹೆಂಡತಿ ಲೇಟ್ ಆಗುತ್ತೆ ಬಂದು ಅವ್ರು ಸಿಟಿಗೆ ಹೋಗಿ ಬಟ್ಟ ತಗೊಂಡು ಅಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಿಕ್ತು. ಹಂಗೆ ಬಂದು ಇಲ್ಲಿ ಬಂದಿದ್ದು ನಾನು ಮಗುನ ಕರ್ಕೊಂಡು ಇಲ್ಲಿ ಬರಕ್ಕೆ ಎಚ್ ಡಿ ಕೋಟೆಯಿಂದ ಬರೋದಾ? ಎಚ್ ಡಿ ಕೋಟೆ ಇರೋದು ನಾನು. ಹಾಂ, ಅಲ್ಲಿಂದ ನೀವು ಅಪ್ ಅಂಡ್ ಡೌನ್ ಮಾಡ್ತೀರಾ? ನಮ್ಮ ಹೆಂಡತಿ ಪಡಗಳಿದ್ದು ಅವ ಮದೇಶ ಇಲ್ವಾ? ಅದು ದೊಡ್ಡಪ್ಪನ ಮಗಳವಳು. ಮಾದೇಶ ರಿಲೇಷನ್ ಏನ್ರಿ? ಅವ ಮದೇಶ ರಿಲೇಷನ್ ನಮ್ಮ. ಮತ್ತೆ ಹಂಗಿದ್ರು ಜೈಲ್ಗೆ ಹೋಗ್ತೀನಿ ಅಂತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅವ್ರ ಕೇಸಲ್ಲಿ ನಾವು ಹೋಗಿ ಹೊರಗಡೆ ಇದು ಬಂದಿದ್ದು ಮತ್ತೆ ಧೈರ್ಯ ಬಂದಿರೋದು. ಅದಕ್ಕೆ ಆ ಕೇಸಲ್ಲೇ ಪಡಗಳಿ ಜೈಲ್ಗೆ ಹೋಗಿದ್ದು ನಾನು. ಎಲ್ಲರಿಗೂ ಓ ಮಾದೇಶಣ್ಣ ಹಿಂದ್ಗಡೆ ಹೋಗಿರೋರ್ಗೆ ಎಲ್ಲರಿಗೂ ಧೈರ್ಯ. ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಕಾರ್ಯದರ್ಶಿ ಮಂಜುಳಾ ಇದ್ದೀನಿ.
ನನಗೆ ಈಗ ಒಂದು ವಾರದಲ್ಲಿ ರಮ್ಯಾಜಿ ಅನ್ನೋರು ನಮಗೆ ನಮ್ಮ ಸಂಸ್ಥೆಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಮೇಡಮ್, ನನಗೆ ಜೀವನದಲ್ಲಿ ಭಾಳ ನೊಂದಿದ್ದೀನಿ, ನನಗೆ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳಿದಾಗ ನಾನು ಅವ್ರನ್ನ ಕೇಳ್ತೀನಿ ಏನಮ್ಮ ಅಂತ. ಹೇಳ್ತಾರೆ, ನಾನು ಸ್ವಲ್ಪ 1.5 ವರ್ಷದ ಹಿಂದೆ ನಾನು ಸ್ವಲ್ಪ ಸಮಸ್ಯೆಲಿದ್ದಾಗ ನಾನೊಬ್ಬರು ನಮ್ಮ ಫ್ರೆಂಡ್ನ ಕೇಳಿದೆ, ಅಮೌಂಟ್ ಬೇಕು ನನಗೆ, ಎಲ್ಲರೂ ಕೊಡಿಸ್ಕೊಡು ಅಂತ. ಅವ್ರು ಏನು ಮಾಡ್ತಾರೆ, ಈ ಗೋಲ್ಡ್ ಗಣೇಶ್ ಅನ್ನೋರ್ನ ನಂಬರ್ನ ಕೊಡ್ತಾರೆ. ಆ ಗೋಲ್ಡ್ ಗಣೇಶ್ ನಂಬರ್ ಕೊಟ್ಟಾಗ ಏನು ಮಾಡ್ತಾರೆ, ಹೋಗಿ 30,000 ಸಾಲ ಇಸ್ಕೊತಾರೆ. ಸಾಲ ಇಸ್ಕೊಂಡು ಏನು ಮಾಡ್ತಾರೆ, ಅಗತ್ಯಕ್ಕೆ ಮುಂಚೆನೇ ಅವರು ಸಾಲನ ತೀರಿಸ್ತಾರೆ. ಸಾಲ ತೀರಿಸ್ಬಿಟ್ಟು ಏನು ಮಾಡ್ತಾರೆ, ತಿರ್ಗಾ ಸಾಲ ತೀರಿಸ್ಬಿಟ್ರಲ್ಲ ಅನ್ನೋದಕ್ಕೆ ಏನೋ ತೊಂದರೆ ಇದ್ರೆ ಬಂದು ಈಸ್ಕೊಳ್ಳಮ್ಮ ಅಂತೇಳಿ 1 ಲಕ್ಷ ಕೊಡ್ತೀವಿ ಅಂತಾರೆ. ಇವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ತೀರಿಸ್ಬಿಟ್ನಲ್ಲ ಅನ್ನೋ ಆಸೆಗೆ ಈ ಅಮ್ಮ ಏನು ಮಾಡ್ತಾರೆ, ಏನೋ ಸಮಸ್ಯೆ ಇತ್ತು ಬೇರೆಯವ್ರ ತಾವು ಈಸ್ಕೊಟ್ಟಿದ್ರಲ್ಲ ಅಂದ್ಬಿಟ್ಟು 1 ಲಕ್ಷಕ್ಕೆ ಹೋಗ್ತಾರೆ. 1 ಲಕ್ಷಕ್ಕೆ ಹೋಗಿ 1.5 ಲಕ್ಷಕ್ಕೆ ಹೋಗ್ತಾರೆ. ಇನ್ನೂ 1.5 ಲಕ್ಷಕ್ಕೆ ಹೋಗಿ 2 ಲಕ್ಷಕ್ಕೆ ಹೋದಾಗ ಏನು ಗೋಲ್ಡ್ ಗಣೇಶ ಮತ್ತು ಅವ್ರ ಹೆಂಡತಿ ಸುನೀತಾ ಅವ್ರದ್ದು ಏನು ಮುಖವಾಡ ಇದೆ ಆಗ ಓಪನ್ ಆಗುತ್ತೆ. ಈಗ ನಿನಗೆ ಕೊಟ್ಟಿದ್ದು ನಾವು ಮೊದಲೆಲ್ಲ ಕಮ್ಮಿ ಬಡ್ಡಿ, ಈಗ ನಾವು ಬೇರೆಯವ್ರ ಹತ್ರ ಇಸ್ಕೊಂಡು ಕೊಡ್ತಾ ಇದ್ದೀವಿ, ಹಂಗಾಗಿ ನೀನು ವಾರಕ್ಕೆ 10,500 ಬಡ್ಡಿ ಕೊಡಬೇಕು. ನಿನಗೆ ನಾವು ಕೊಟ್ಟಿರೋದು 2.5 ಲಕ್ಷ, 3.5 ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಈಗಾಗಲೇ ಆಲ್ರೆಡಿ. ಈ 3.5 ಲಕ್ಷಕ್ಕೆ ನೀನು 10,500 ಬಡ್ಡಿ ಕೊಡಬೇಕು ಅಂತ ಅವಳಿಗೆ ಎದುರಿಸ್ತಾರೆ. ಅದು ವಾರದಲ್ಲಿ ಬಡ್ಡಿನ ಮೇಡಮ್? ವಾರದ ಕಂತಲ್ಲ, ಮೀಟ್ರ್ ಬಡ್ಡಿ ಅಂತ ಹುಡುಗಿಗೆ ಪ್ರೆಜರ್ ಮಾಡ್ತಾರೆ. ಆಗ ಅವಳೇನು ಮಾಡ್ತಾಳೆ, ದಿಢೀರಂತ ಅವಳಿಗೆ ತಡ್ಕೊಳಕ್ಕಾಗಲ್ಲ ಶಾಕ್ನ. ಅಲ್ಲೋ ಎಷ್ಟೊಂದು ತೀರ್ಸಿದ್ದೀನಿ, ಈಗ ದಿಢೀರಂತ ಹಿಂಗೆ ಅಂತ ಇದಿರಲ್ಲ ಸರ್, ನನಗೆ ಇದು ಮೊದಲೇ ಹೇಳಿಲ್ವಲ್ಲ ಅಂದರೆ, ನೀವು ಮೊದಲೆಲ್ಲ ನಮ್ಮ ಹತ್ರ ಇಸ್ಕೊಂಡೆ, ನಾವು ಬೇರೆ ಹತ್ರ ಕೊಟ್ಟಿರೋದು, ಈಗ ಇದನ್ನು ಕೊಟ್ಟರೆ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಇದಕ್ಕೆ ಡಬ್ಬಲಾಗಿ ಬರ್ದು ನಿನ್ನ ಗಂಡಂಗೆ ಹೇಳ್ತೀವಿ, ನಿಮ್ಮ ಅತ್ತೆಗೆ ಹೇಳ್ತೀವಿ, ನಿಮ್ಮ ಮನೇಲಿ ತಿಳಿಸ್ತೀವಿ ಅಂತ ಇದು ಮಾಡ್ತಾರೆ. ಇವಳೇನು ಮಾಡ್ತಾಳೆ, ತಿರ್ಗಾ ಅದನ್ನು ಇದು ಮಾಡ್ಸೋಕ್ಕೋಸ್ಕರ ಅದೇ ಅಶೋಕ ಅಂತ ಇನ್ನೊಬ್ರ ಹತ್ರ ಅವ್ರ ಹತ್ರ ಹೋಗಿ ಸಾಲ ತಗೊಬಂದಿದ್ದು ಕಂಟಿನ್ಯೂ ಕಟ್ಕೊಬತ್ತಾಳೆ. ವಾರ ಎಷ್ಟು ಮಿನಿಮಮ್ 5 ತಿಂಗಳು ತಳ್ತಾಳೆ ಕಟ್ಟಕ್ಕೆ. ಅದಾದ್ಮೇಲೆ ಇವಳಿಗೆ ಆಗಲ್ಲ. ಆಗದೆ ಹೋದ್ಮೇಲೆ ತಿರ್ಗಾ ಇವ್ರ ಅಸಲಿ ಮುಖ ಎಲ್ಲಾಗುತ್ತೆ ಅಂದರೆ, ನೀನು ಈಗ ನಮಗೆ ಇದನ್ನು ಕಟ್ಟಲಿಲ್ಲ ಅಂದರೆ ನೀನು ನಮ್ಮ ಜೊತೆಲಿ ಸಂಬಂಧ ಇಟ್ಕೊಂಡಿದ್ಯಾ, ನೀನು ನನ್ನ ಇಟ್ಕೊಂಡಿದ್ಯಾ, ನೀನು ದಂಧೆಲಿದೆಯಾ ಹಂಗೆ ಅಂತ ಹೇಳಿ ನಿಮ್ಮ ಗಂಡಂಗೆ ಹೇಳಿ ಎದುರಿಸ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಇವ್ರು ದಂಧೆ ನಡೆಸ್ತಾ ಇರ್ತಾರೆ, ಗಣೇಶ್ ಅವರು ಸುನೀತ್ ಅವರು ಶ್ರೀರಾಮ್ಪುರದಲ್ಲಿ ದಂಧೆ ನಡೆಸ್ತಾ ಇರ್ತಾರೆ. ಆ ದಂಧೆ ನಡೆಸ್ಬೇಕಾದ್ರೆ ಈ ಹುಡುಗಿನ ಏನು ಮಾಡೋದು, ಬಾಗಿಲ ಕೂರಿಸೋದು, ಕಸ್ಟಮರ್ ಬರ್ತಾರಲ್ಲ ಅವ್ರ ಕೈಲಿ ಈ ಹುಡುಗಿ ಅಕೌಂಟ್ಗೆ ದುಡ್ಡು ಹಾಕ್ಸೋದು. ಈ ಅಕೌಂಟ್ಗೆ ದುಡ್ಡು ಹಾಕ್ಸ್ಬಿಟ್ಟು ಸಂಜೆ ಆದ ತಕ್ಷಣ ಈ ಹುಡುಗಿ ಏನು ರಮ್ಯ ಇದ್ದಾಳೆ ಅವಳ ಅಕೌಂಟಿಂದ ನೋಡಿ, ಬೆಳಿಗ್ಗೆ ಅವಳ ಕೈಲಿ ರಮ್ಯನ ಕೈಲಿ ಹಾಕ್ಸೋದು ಆ ಕಸ್ಟಮರ್ ದುಡ್ಡನ್ನ, ಸಂಜೆ ಆದ ತಕ್ಷಣ ಸುನೀತಾ ಅವನ ಹೆಂಡತಿ ಅಕೌಂಟ್ಗೆ ಅಮೌಂಟ್ ಹಾಕ್ಬಿಟ್ಟು ಬರೀ ಕೈಲಿ ಈಗ 1,000 ರೂಪಾಯಿ ಕೊಡಬೇಕು ನಾನು ನಿಮಗೆ ಇವತ್ತು, ಅದನ್ನ ನೀನು 10,000 ಕೊಡಬೇಕಲ್ಲ, ಆಗ ಬಡ್ಡಿಗೆ ಇದು ವಜಾ ಮಾಡ್ಕೊತೀವಿ ಅಂತ ಹುಡುಗಿನ ಬರೀ ಕೈಲಿ ಮನೆ ಕಳಿಸೋದು. ಅವನ ಪತ್ನಿ ಇವರನ್ನ ಯಾವ ರೀತಿ ಶಿಕ್ಷೆಗೆ ಒಳಪಡಿಸುವುದು ಸಾಲದು. ಯಾಕೆಂದ್ರೆ ಸಮಾಜ ದೃಷ್ಟಿನಲ್ಲಿ ಇವರೆಲ್ಲ ಸಮಾಜ ಘಾತಕರು, ಸಮಾಜ ದ್ರೋಹಿಗಳು ಮತ್ತು ಹೆಣ್ಣು ಕುಲಕ್ಕೆ ಮಸಿ ಬೆಳೆತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆಯಮ್ಮನಲ್ಲೇ ಮನೆ ಮಾಡಿಕೊಂಡು ಆಯಮ್ಮನ ಹೆಸರಲ್ಲೇ ಅಕೌಂಟ್ ಓಪನ್ ಮಾಡಿ ದಂಧ ಮಾಡಿದಂಥ ಹಣವನ್ನು ಆಯಮ್ಮನ ಅಕೌಂಟಿಗೆ ವರ್ಗಾವಣೆ ಮಾಡಿ ತದನಂತರ ಅವ್ರ ಹೆಂಡತಿ ಆ ವರ್ಗಾವಣೆಯನ್ನು ತಕ್ಷಣದಲ್ಲೇ ವರ್ಗಾವಣೆ ಮಾಡಿಕೊಳ್ತಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ, ಇವರು ಇನ್ಯಾವ ರೀತಿ ನಮ್ಮ ಹೆಣ್ಮಕ್ಕಳನ್ನ, ಇನ್ನೂ ಅನೇಕ ಹೆಣ್ಮಕ್ಕಳನ್ನ ಇವರು ಶೋಷಣೆ ಮಾಡ್ತಾರೆ. ದಯವಿಟ್ಟು ಇಂತಹ ಶೋಷಣೆ ಮಾಡಿರುವಂತ ಗಣೇಶ್ ಗೋಲ್ಡ್ ಮತ್ತು ಅವರ ಪತ್ನಿ ಇಬ್ಬರನ್ನು ಸಹ ಗಡೀಪಾರು ಮಾಡಬೇಕು ಈ ರಾಜ್ಯದಿಂದ. ನೋಡಿ, ಒಂದು ರಮ್ಯಾ ಅನ್ನೋ ಒಂದು ಹೆಣ್ಮಗಳು ದೌರ್ಜನ್ಯಕ್ಕೊಳಗಾಗಿ ಕಳೆದ 1 ವರ್ಷದಿಂದ ನೊಂದಿರ್ತಾಳೆ. ಅದು ಸಂಬಂಧವಾಗಿ ನಮ್ಮ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಕಾರ್ಯದರ್ಶಿ ಕಂಪ್ಲೇಂಟ್ ಕೊಟ್ಟು ಅವರು 1.5 ತಿಂಗಳಿಂದ ಎಲ್ಲ ಆಪರೇಷನ್ ಮಾಡಿ ಒಂದು ಡಾಕ್ಯುಮೆಂಟ್ರಿ ಮಾಡಿರ್ತಾರೆ. ನಂತರದಲ್ಲಿ ಅಯ್ಯಮ್ಮನಿಗೆ ಮೊನ್ನೆ ಏಕಾಏಕಿ ಮನೆಗೆ ಹೋಗಿ ನೋಡಿ, ದೌರ್ಜನ್ಯಕ್ಕೊಳಗಾದ ಹೆಣ್ಮಗಳನ್ನೇ ಮನೆಗೆ ಹೋಗಿ ಹೊಡೆದು 112 ಫೋನ್ ಮಾಡಿ ಆಲ್ನಳ್ಳಿ ಸ್ಟೇಷನ್ಗೆ ಹಾಕಿರ್ತಾರೆ. ಗೋಲ್ಡ್ ಗಣೇಶ್ ಅಂತ. ಈ ಗೋಲ್ಡ್ ಗಣೇಶ್ ಮೈಸೂರಲ್ಲಿ ಒಂದು ವೇಶ್ಯಾವಾಟಿಕೆ ನಡೆಸ್ತಿರುವಂಥ ಒಂದು ಬಡ್ಡಿ ತಲೆ ಹಿಡಕ